ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚಿಕ್ಕ ಮಗುನ ಇಟ್ಕೊಂಡು ಕೆಲಸ ಮಾಡೋದು ಹೇಗೆ ಒಂದು ಟ್ರಯಲ್ ನೋಡೋಣ ಅಂತ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಮಕೂರಿಗೆ ಹೊರಟಿದ್ರು, ಏನೋ ಕೆಲಸ ಇದೆ ಅಂತ. ಸೊ ಅದಕ್ಕೋಸ್ಕರ ನಾನು ನೋಡೋಣ ಅವಳನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಟ್ರಯಲ್ ಮಾಡ್ತಾಯಿದ್ದೆ. ಯಾರು ನನ್ನ ವ್ಲಾಗ್ಸ್ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ನಾನು ಇನ್ನು ನನ್ನ ಬಾಣಂತನದಲ್ಲಿದ್ದೀನಿ. ಸೊ 3.5 months ಆಗಿದೆ. ಸೊ ಹೋದ್ಮೇಲೆ ಹೇಗೆ ಮೇಂಟೈನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಓಕೆ, ಸ್ವಲ್ಪ ಮನೇಲಿ ಏನು ಚಿಕ್ಕ ಪುಟ್ಟ ಕೆಲಸ ಇದೆ ಅದು ಮಾಡ್ಕೊಳ್ಳೋಣ ಅಮ್ಮ ಅಟ್ಲೀಸ್ಟ್ ಬರೋವರೆಗೂ ಅಂತ ಹೇಳಿ ಸೊ ಕ್ಲೀನ್ ಮಾಡ್ಕೋತಾ ಇದ್ದೆ. ಇದೆಲ್ಲ ಏನು ದೊಡ್ಡ ವಿಷಯನೇ ಅಲ್ಲ, ಬಟ್ ಸ್ಟಿಲ್ ನಮ್ಮಮ್ಮ ಏನೂ ಮಾಡಬೇಡ, ಮಗುನ ನೋಡ್ಕೋ ಸಾಕು ನೀನು ಅಂತ ಹೇಳಿ ಹೋಗಿದ್ರು. ಬಟ್ ನನಗೆ ಯಾಕೋ ಮನೆ ಆ ಥರ ಇದ್ದಿದ್ದು ನೋಡಿ ಸುಮ್ಮನೆ ಹಾಗೆ ಅವ್ರು ಬರೋವರೆಗೂ ನೋಡ್ಕೊಂಡಿರೋಣ ಅಂತ ಅನಿಸ್ಲಿಲ್ಲ. ಇವನ ರೂಮ್ ಅಂತೂ ನನ್ನ ತಮ್ಮನ ರೂಮ್ ಇದು. ಅವ್ನು ಯಾವತ್ತೂ ಡೋರೇ ಓಪನ್ ಮಾಡಲ್ಲ. ನಾವೆಷ್ಟು ಕ್ಲೀನ್ ಮಾಡೋಣ, ತೆಗಿಯೋ, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು ಅಂತ ಅಂದರೂ ಕೂಡ ಅವನು ಮೀಟಿಂಗ್ ಇದೆ ಅದು ಇದು ಅಂದ್ಬಿಟ್ಟು ಅವ್ನು ಡೋರೇ ಓಪನ್ ಮಾಡ್ತಿರಲಿಲ್ಲ. ಸೊ ಅವ್ನು ಲ್ಯಾಪ್ಟಾಪ್ಸು ನೋಡಿ, ಅವ್ನ ಬಟ್ಟೆ ಬ್ಯಾಗು ಎಲ್ಲ ಅಲ್ಲೇ ಹಾಕ್ಕೊಬಿಡ್ತಾನೆ. ಸ್ವಲ್ಪನೂ ಆರ್ಗನೈಸಿಂಗ್ ಸ್ಕಿಲ್ಲೇ ಇಲ್ಲ ಅವನಿಗೆ. ಬಟ್ ನನಗಂತೂ ಯಾವಾಗಲೂ ಮನೆ ನೀಟಾಗಿರಬೇಕು. ಮಕ್ಕಳು ಇರಲ್ಲ ಅಂದರು ಅಥವಾ ಯಾರಾದರೂ ಬಂದರೆ ಅವ್ರಿಗೆ ಒಂಥರ ಫ್ರೆಶ್ ಫೀಲ್ ಆಗಬೇಕು. ಇವಾಗ ನಮ್ಮಮ್ಮ ಬಂದು ನೋಡಿದ್ರೆ ಅಟ್ಲೀಸ್ಟ್ ಏನೋ ಮಾಡಿದಾಳೆ ಅಂತ ಅಂದ್ಕೋಬೇಕು. ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ವೇಸ್ಟ್ ಮಾಡಿದಾಳೆ ಅಂತ ಅಂದ್ಕೋಬಾರ್ದಲ್ವ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೆ. ಆ್ಯಂಡ್ ಮಧ್ಯ ನನ್ನ ಮಗಳು ಎದ್ದೇಳ್ತಿದ್ಲು, ಅವ್ಳಿಗೆ ಹೋಗೋದು, ಫೀಡ್ ಮಾಡಿಸೋದು, ವಾಪಸ್ ಬರೋದು. ಸೊ ಈ ಥರದ್ದೆಲ್ಲ ನಡೀತಾ ಇತ್ತು. ಆ್ಯಂಡ್ ಅವಾಗ ಗೊತ್ತಾಯಿತು ನನಗೆ, ಸ್ವಲ್ಪ ಚಾಲೆಂಜಿಂಗಲ್ಲಿದೆ ಕೆಲಸ ಮಾಡೋದು ಅಂತ. ಆ್ಯಂಡ್ ನಂಗೆ 2 ಮಕ್ಕಳು ಇರೋದ್ರಿಂದ ಡೆಫಿನೆಟ್ಲಿ ನಾನು ನನ್ನ ಡೇಸ್ನ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ಸೊ ಲಾಂಡ್ರಿಗೆ ಹಾಕಿ ಬ್ಯಾಗ್ಸ್ನ ಹಾಲಲ್ಲಿ ನನ್ನ ದೊಡ್ಡ ಮಗಳು ಏನೇನೋ ಎಲ್ಲ ಬಿಸಾಡಿ ಹೋಗಿದ್ಲು. ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಎತ್ತಿಡಬೇಕಾದ್ರೆ ನನ್ನ ಚಿಕ್ಕ ಪಾಪು ಎದ್ದು ಆಲ್ರೆಡಿ ಕೊಯ್ಯ 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 ಅಂತ ಇದ್ಲು. ಬಟ್ ಸ್ಟಿಲ್ ನೋಡೋಣ ಅವಳು ಹಳ್ಳಿ ಆಮೇಲೆ ಹೋಗೋಣ ಅಂತ ಹೇಳಿ ರೂಮ್ಗೆ ಹೋದೆ. ನಾವು ಏನು ಲೇಡೀಸ್ ಇದ್ದೀವಿ, ಕೆಲಸದವ್ರನ್ನ ಇಟ್ಕೊಂಡ್ರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅಲ್ವಾ. ಬಿಕಾಸ್ ಅವ್ರು ನಮಗೆ ಎಲ್ಲಿಡಬೇಕು ವಸ್ತುಗಳನ್ನ ಅಂತ ಐಡಿಯಾ ಇರುತ್ತೆ, ಅಲ್ಲಲ್ಲೇ ಇಡೋದಿಲ್ಲ. ಆಮೇಲೆ ಅವರು ಏನೋ ಒಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇದಾದ ನಂತರ ನಾನು ಸ್ವಲ್ಪ ಅಕ್ವೇರಿಯಂ ಮೇಲಿರೋವಂಥ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೋತಿದ್ದೆ. ಇದಂತೂ ನನ್ನ ತಮ್ಮ ಯಾಕಾದರೂ ತನ್ನೋ ಅನಿಸುತ್ತೆ. ಸೊ ಅವಳಿದ್ದು ಆಟಾಡ್ತಿರ್ಬೇಕಾದ್ರೆ ನಾನು ಅವಳಿಗೆ ಫೀಡ್ ಮಾಡಿದೆ. ಸೊ ಫೀಡ್ ಮಾಡಿ ಬರಬೇಕಾದ್ರೆ ನನ್ನ ಮಗಳು ನನ್ನ ಮೇಲೆ ಪ್ರಸಾದ ಇಟ್ಲು. ಸೊ ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಿಕ್ಕಿದ ಕೆಲಸ ನೋಡೋಣ ಅಂತ ಹೇಳಿ ಪುನಃ ಬಂದೆ. ಬಟ್ ಸ್ಟಿಲ್ ನನಗೆ ಏನೋ ಒಂಥರ ನ್ಯೂ ಫೀಲಿಂಗ್ ಆಗ್ತಾಯಿತ್ತು. ಒಳ್ಳೆ ಇಂಟ್ರಪ್ಟೆಡ್, ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಇಂಟ್ರಪ್ಷನ್ ಇರ್ತಾಯಿತ್ತು. ಅವಳನ್ನೂ ಕೇರ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ಮೈಂಡಲ್ಲಿ ನನ್ನ ದೊಡ್ಡ ಮಗಳು ಕೂಡ ಇರ್ತಾಳೆ, ಅವಳನ್ನೂ ಕೇರ್ ಮಾಡಬೇಕು. ಸೊ ಮೈಂಡ್ ಒಂದು 4-5 ಕಡೆ ಓಡ್ತಾ ಇರಬೇಕು ಅಂತ. ಸೊ ಎಷ್ಟು ಚಾಲೆಂಜಿಂಗ್ ಅಲ್ವಾ ಲೈಫು. ನಾನು ಸಿಂಗಲಾಗಿದ್ದಾಗ ಈ ಕೆಲಸಗಳನ್ನ ಬರೀ 1/2 to 1 ಅವರಲ್ಲಿ ಮುಗಿಸೋಳು. ನೀವು ನಂಬಲ್ಲ, ನಾನು ಇವಾಗೆಲ್ಲ ಏನು ಮಾಡ್ತಾಯಿದ್ದೀನಿ. ಬೆಳಗ್ಗೆ 10:00 ಸ್ಟಾರ್ಟ್ ಮಾಡಿ 4 ಗಂಟೆಗೆ ಮುಗಿಸಿದ್ದೀನಿ. ಅವಳ ಹತ್ರ ಆಟಾಡ್ಕೊಂಡು ನಾನು ರೆಸ್ಟ್ ಮಾಡಿಕೊಂಡು ಆಮೇಲೆ ನೀಟಾಗೆಲ್ಲ ಕೊಡುವಿ, ಕಸನ ಗುಡಿಸಿ ಬಟ್ಟೆ ಎಲ್ಲ ಹಾಕಿ. ಸೊ ಇದೆಲ್ಲ ಮುಂದೆ ನೀವು ನೋಡ್ತಿರೋ ವಿಡಿಯೋದಲ್ಲಿ. ಸೊ ನನಗೆ ಒಂಥರ ಶಾಕ್ ಆಯಿತು. ಬರೋದು, ಇವಳನ್ನ ನೋಡೋದು, ಪಾಪುನ ನೋಡೋದು, ಆಮೇಲೆ ತಿರ್ಗಾ ಪುನಃ ಕಿಚನ್ಗೆ ಹೋಗೋದು, ಅಲ್ಲಿರುವಂಥ ಏನು ಸ್ಲ್ಯಾಬ್ನ ಕ್ಲೀನ್ ಮಾಡೋದು. ಇಲ್ಲಿ ಸ್ಲ್ಯಾಬಲ್ಲಿ ಬಂದರೆ ಅಮ್ಮ ಆಲ್ರೆಡಿ ಬೆಳಗ್ಗೆ ಅಡುಗೆ ಮಾಡಿಟ್ಟು ಹೋಗಿದ್ರು. ನನಗೆ ಮಧ್ಯಾಹ್ನಕ್ಕೂ ಸೇರಿ ಒಂದೇ ಸಲ ಟಿಫನ್ ಮಾಡಲಿಲ್ಲ, ಅಡುಗೆ ಮಾಡಿದರು. ಸೊ ಅದಕ್ಕೋಸ್ಕರ ಅವರು ಏನು ವೆಜಿಟೇಬಲ್ಸ್ದು ವೇಸ್ಟ್ ಇತ್ತು ಅದೆಲ್ಲ ಆಲ್ರೆಡಿ ಗುಡಿಸಿ ಹೋಗಿದ್ರು. ಸೊ ಅದಕ್ಕೆ ಕ್ಲೀನಾಗೇ ಇತ್ತು. ಕಿಚನ್ ಬಟ್ಟೆಲ್ಲ ಎತ್ತಿಟ್ಟಿರಲಿಲ್ಲ ಅಷ್ಟೇ ನೀಟಾಗಿ. ಸೊ ಅದನ್ನೆಲ್ಲ ನಾನು ನೀಟಾಗಿ ಎತ್ತಿಟ್ಕೊಂಡು ಒರೆಸ್ಕೋತಾ ಇದ್ದೆ. ಸೊ ಇದ್ರ ಮಧ್ಯೆ ಮಗು ಇನ್ನೂ ಸ್ವಲ್ಪ ಜಾಸ್ತಿ ಅಳಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಳನ್ನು ಅಲ್ಲಿ ಮಾತಾಡಿಸೋದು ಮತ್ತು ಇಲ್ಲಿ ಕ್ಲೀನ್ ಮಾಡೋದು. ಸೊ ಈ ಥರನೇ ಮಾಡ್ಕೊಂಡು ಬಂದೆ. ಫೈನಲಿ ಕಿಚನ್ ಇಷ್ಟು ಕ್ಲೀನ್ ಮಾಡಿದೆ. ನನಗಂತೂ ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು, ಒಂದು ಸ್ಟೇನ್ ಕೂಡ ಇರಬಾರ್ದು. ನನ್ನ ಮೋಟಿವ್ ಅಂತೂ ಅದೇ. ಇದಾದ ನಂತರ ನಾನು ಕಸನೆಲ್ಲ ಗುಡಿಸ್ಕೊಂಡು, ಅದು ಏನು ನೀವು ನೋಡ್ತಿದ್ರೆ ಕಸ ಇರಲಿಲ್ಲ ಅಲ್ಲಿ, ಬಟ್ ಸ್ಟಿಲ್ ಎಲ್ಲ ಕೊಡುವಿದ್ನಲ್ವ, ಅದಕ್ಕೋಸ್ಕರ ನಾನು ಕಸ ಗುಡಿಸ್ಕೊಂಡೆ.
ರೂಮ್ಸ್ದೆಲ್ಲ ನೀಟಾಗಿ ಕಸ ನೀಟಾಗಿ ಗುಡಿಸಿ ನೆಕ್ಸ್ಟ್ ಕಿಚನಲ್ಲಿ ಒಂದು ಮೆಶ್ ಅಂದರೆ ಮೊಸ್ಕಿಟೋ ಮೆಶ್ ಹಾಕಿದ್ದಾರೆ. ಸೊ ನಮ್ಮಮ್ಮ ಗುರುವಾರ ರೂಮ್ಸ್ದೆಲ್ಲ ಕ್ಲೀನ್ ಮಾಡಿದರು. ಮೇ ಬಿ ಪ್ರಾಬಬಲಿ ಇದು ಮರ್ತೋಗಿದ್ದಾರೆ ಕ್ಲೀನ್ ಮಾಡೋದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಮುಂಚೆಯಿಂದನೂ ನಮ್ಮನೆಯಲ್ಲೂ ಇದೆ, ಇದನ್ನೇನು ಮಾಡ್ತೀನಿ ಅಂದರೆ ಒದ್ದೆ ಬಟ್ಟೆ ತೊಗೊಂಡು ಹಿಂಗೆ ಅಂದ್ಬಿಟ್ರೆ ಅದು ಹಂಗೆ ಬಿದ್ದೋಗುತ್ತೆ ಕೆಳಗಡೆ, ಹಾರಿಕೊಂಡು ಬೇರೆ ಕಡೆ ಹೋಗೋದಿಲ್ಲ. ಸೊ ನಾನಂತೂ ಇದೇ ಮಾಡೋದು. ನಾವು ಡ್ರೈ ಇದ್ದಾಗ ಅದನ್ನು ಕೊಡುವುದ್ರೆ ಅಲ್ಲಿ ಇಲ್ಲಿ ಹೋಗಿಬಿಡುತ್ತೆ. ಸೊ ತಿರ್ಗಾ ಅದು ಹೋಗಿರೋದನ್ನೆಲ್ಲ ಕ್ಲೀನ್ ಮಾಡೋದು ರಿಸ್ಕಿ ಕೆಲಸ. ಒದ್ದೆ ಬಟ್ಟೆ ತೊಗೊಂಡು ಹಿಂಗಂದ್ರೆ ಎಷ್ಟು ಕ್ಲೀನಾಗಿ ಅದು ಒಂದೇ ಕಡೆ ಕೆಳಗಡೆ ವೆಯ್ಟಾಗಿ ಬೀಳುತ್ತೆ ಗೊತ್ತಾ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಇದನ್ನೆಲ್ಲ ಕೂಡ ನೀಟಾಗಿ ಗುಡಿಸ್ಕೊಂಡೆ. ಆ್ಯಂಡ್ ಫೈನಲಿ ಎಲ್ಲ ನೀಟಾಗಿ ಕೊಡುವಾದ್ಮೇಲೆ ಕಸ ಗುಡಿಸೋದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಯಾಕೋ ಮೂಡ್ ಸರಿ ಇರಲಿಲ್ಲ, ಒಂಥರ ಬಾಡಿ ಪೇಯ್ನ್ ಅದು ಇದು ಅನಿಸ್ತಾ ಇತ್ತು. ಬಟ್ ಯಾವಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದು ಮಾಡ್ತಾ 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 ಇದು ಮಾಡೋಣ ಅದು ಮಾಡೋಣ ಅಂತ ಹೇಳಿ ಸೊ ಲೈಟಾಗಿ ಕ್ಲೀನ್ ಮಾಡಿದೆ. ಇದೆಲ್ಲ ಅಂತೂ ಡೈಲಿ ಮಾಡೋ ಕೆಲಸನೇ. ಬಟ್ ಸ್ಟಿಲ್ ಒಂದು ಚಿಕ್ಕ ಪಾಪುನ ಇಟ್ಕೊಂಡು ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಾನು ಕೆಲವು ಮಗು ಬಟ್ಟೆ ಇತ್ತು, ಅಂದರೆ ಅವಳು ಸುಸು ಮಾಡಿರೋ ಬಟ್ಟೆ ಅದೆಲ್ಲ ನಾನು ನೈಟೆಲ್ಲ ಅವಳು ಮಾಡಿರೋದು ಒಂಥರ ಡಸ್ಟ್ಬಿನ್ಗೆ ಹಾಕಿ ಇಟ್ಕೊಬಿಡ್ತೀನಿ. ಅದನ್ನು ಹಾಗೆ ಹೊರಗಡೆ ಬಿಸಾಡಲ್ಲ ನಾವು. ಸೊ ಡಸ್ಟ್ಬಿನ್ ಒಳಗಡೆ ಹಾಕಿ ಬೆಳಗ್ಗೆ ಎದ್ಮೇಲೆ ಅಮ್ಮ ತೊಳಿತಾಯಿದ್ರು. ಸೊ ಅದು ಹಂಗೆ ಸ್ಮೆಲ್ ಬರುತ್ತೆ, ಅವ್ರಿಗೆ ಬಿಡೋದು ಬೇಡ ಅಂತ ಹೇಳಿ ಬಿಸಿ ನೀರನ್ನ ಬಿಟ್ಕೊಂಡು ನಾನು ವಾಶ್ ಮಾಡ್ತಾಯಿದ್ದೀನಿ. ಇನ್ನೂ ತಣ್ಣೀರು ಮುಟ್ಕೊಂಡಿಲ್ಲ, ಮುಟ್ತೀನಿ ಆವಾಗವಾಗ ಮರೆತುಬಿಟ್ಟು ಕುಡಿದ್ಬಿಡ್ತೀನಿ. ಬಟ್ ಪರ್ಪಸ್ಫುಲಿ ನಾನು ಯಾವತ್ತೂ ಬಿಸಿನೀರನ್ನ ಇನ್ನೂ ಮುಟ್ಟಿಲ್ಲ. ಹತ್ತತ್ರ 3.5-4 ತಿಂಗಳಾಗ್ತಿದೆ. ಸೊ ಬಿಸಿ ನೀರನ್ನ ಬಿಟ್ಕೊಂಡು ನಾನು ಅವಳ ಬಟ್ಟೆಗಳನ್ನ ವಾಶ್ ಮಾಡ್ಕೋತಾ ಇದ್ದೆ. ಸೊ ನನಗೆ ಅವಾಗ ಅನ್ನಿಸ್ತಾ ಇತ್ತು, ನಮ್ಮಮ್ಮ ದಿನ ಎಷ್ಟು ಕೆಲಸ ಮಾಡ್ತಾರಲ್ವ. ಒಂದೊಂದು ದಿವಸ ನನ್ನಮ್ಮ ನೀನು ಏನು ಮಾಡ್ತೀಯ, ಏನು ಮಾಡಲ್ಲ, ಇಷ್ಟೇ ಕೆಲಸಕ್ಕೆ ಹಿಂಗಾಡ್ತೀಯ ಅಂತ ಹೇಳ್ತಾ ಇದ್ದೆ. ಬಟ್ ಎಲ್ಲರನ್ನೂ ಮೇಂಟೈನ್ ಮಾಡಿಕೊಂಡು ಎಲ್ಲ ಮನೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಅವತ್ತು ಗೊತ್ತಾಯಿತು. ಆ್ಯಂಡ್ ಈ ಬಟ್ಟೆಗಳನ್ನೆಲ್ಲ ನಾವು ವಾಶ್ ಮಾಡೋಕ್ಕೆ ಸರ್ಫ್ ಯೂಸ್ ಮಾಡ್ತೀವಿ, ಸೋಪ್ ಯೂಸ್ ಮಾಡಲ್ಲ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕ್ಲಾತ್ಗೆ ಸೋಪ್ನ ಮುಟ್ಟಿಸಿ ಇಟ್ಟಾಗ ಅಲ್ಲಿ ಇನ್ನೂ ಬ್ಯಾಕ್ಟೀರಿಯಾ ಫಾರ್ಮ್ ಆಗ್ತಾನೇ ಇರುತ್ತೆ. ಅದಕ್ಕೋಸ್ಕರ ಸರ್ಫ್ ಅಂದರೆ ಪೌಡರ್ ಇದಾಗಿ ಹೋಗುತ್ತೆ. ತಿರ್ಗಾ ಸೌಂಡ್ಗೆ ಮಗಳು ಎದ್ದು ಬಿಟ್ಲು. ಅದಕ್ಕೋಸ್ಕರ ಪುನಃ ನಾನು ಬಂದು ಅವಳಿಗೆ ಫೀಡ್ ಮಾಡಿ ಮಲಗಿಸ್ದೆ. ಅಯ್ಯೋ, ಇವಳಂತೂ ದಿನ ಪೂರ್ತಿ ಮಲಗೇ ಇರಲಿಲ್ಲ. ನಾನು ಕ್ಲೀನ್ ಮಾಡ್ತೀನಿ ಅಂತಲೇ ಇವಳು ಮಲಗಿಲ್ಲ ಅಂತ ಅನಿಸುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ರೆ ಜೋಲಿ ಕಟ್ಟಿದ್ದೀನಿ ನಾನು, ಒಂಥರ 2 ಕಿಟಕಿ, ಆ ಕಿಟಕಿ ಮತ್ತು ಈ ಕಿಟಕಿಗೆ. ಬಿಕಾಸ್ ಇವಳು ತೊಟ್ಲಲ್ಲಂತೂ ಯಾವತ್ತೂ ಮಲಗೇ ಇಲ್ಲ. ತುಂಬ ರೇರ್ ಮಲಗಿರೋದು. ತೊಟ್ಲು ವೇಸ್ಟ್ ಡಸ್ಟ್ಬಿನ್ ಥರ ಅಲ್ಲಿ ಸೈಡಲ್ಲಿದೆ. ಸೊ ಅದಕ್ಕೆ ನಾನೇನು ಮಾಡಿದೆ, ತೊಟ್ಲಲ್ಲಿ ಮಲಗ್ತಿಲ್ವಲ್ಲ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಸೊ ಒಂದು ಸ್ಯಾರಿ ತೊಗೊಂಡು ಆ ಕಿಟಕಿಗೆ ಈ ಕಿಟಕಿ ಕಟ್ಟಿದೆ. ಬಿಕಾಸ್ ಮೇಲೆ ಏನಿರುತ್ತಲ್ವ ಆ ರೂಫಲ್ಲಿ ಅಲ್ಲಿ ಹುಕ್ ಇಲ್ಲ, ಅದಕ್ಕೋಸ್ಕರ ಈ ಒಂದು ಐಡಿಯಾ. ಇವಳನ್ನ ನಿಧಾನಕ್ಕೆ ಮಲಗಿಸಿ ಸೈಡಲ್ಲಿ ನಿಧಾನಕ್ಕೆ ನಾನು ಜರುಗಿ ಬಂದೆ. ಅವಳು ಮಲಗಿದ್ಲು ಮಗು. ಸೊ ಈ ಒಗ್ದಿದಂಥ ಬಟ್ಟೆಗಳನ್ನೆಲ್ಲ ಹೊರಗಡೆ ನಾನು ಡ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೆ. ಸೊ ಯಾರೆಲ್ಲ ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ವ ಮಾಮ್ಸ್, ನಿಜವಾಗ್ಲೂ ನಿಮಗೆಲ್ಲ ದೇವ್ರು ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ ಅಂತ ಅನ್ಕೋತೀನಿ. ಬಿಕಾಸ್ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಕೆಲಸದವ್ರನ್ನ ಇಟ್ಕೊಂಡು ಅಥವಾ ಮನೇಲಿ ಇನ್ನೂ ಯಾರಾದರೂ ಒಬ್ಬರು ಇದ್ದರೆ ಹೆಂಗೋ ಮ್ಯಾನೇಜ್ ಆಗೋಗುತ್ತೆ. ಸೊ ಇಲ್ಲಿ ಒಣಗಾಗ್ತಿರ್ಬೇಕಾದ್ರೂ ನಂದು ಅವಳದೇ ಜ್ಞಾನ, ಎಲ್ಲಿ ಎದ್ಬಿಡ್ತಾಳೋ ಎಲ್ಲಿ ಎದ್ಬಿಟ್ಟಿರ್ತಾಳೋ ಅಥವಾ ಏನಾದರೂ ಸೊಳ್ಳೆ ಕಚ್ಚುತ್ತಾ ಏನು ಎತ್ತ ಅಂತ ಹೇಳಿ. ಸೊ ಈ ಥರ ಮೈಂಡ್ಸೆಟ್ ಇಟ್ಕೊಂಡು ಮಾಡೋದು ಕೆಲಸನ ಹೆವಿ ಕಷ್ಟ. ಆ್ಯಕ್ಚುಲಿ ಅಮ್ಮ ನೀನೇನು ಕ್ಲೀನ್ ಮಾಡಬೇಡ ನೀರೆಲ್ಲ ಮುಟ್ಕೊಳು ಅಂತ ಹೇಳಿದರು. ಬಟ್ ಇದು ಕೈ ತೊಳ್ಕೊಳೋದು ವಾಶ್ ಬೇಸಿನ್ನು, ಇದು ಪಾತ್ರೆ ತೊಳೆಯೋದಲ್ಲ. ಸೊ ನೀವು ನಿಂಬೆಹಣ್ಣು ಮತ್ತು ಸೋಡಾ ಹಾಕ್ಕೊಂಡು ಕೆಲವರು ಟ್ರೈ ಮಾಡ್ತಾರೆ. ನಿಂಬೆಹಣ್ಣು ಇರಲಿಲ್ಲ, ಸೊ ಅದಕ್ಕೆ ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೆ. ಅದರಲ್ಲೂ ಸೇಮ್ ಎಫೆಕ್ಟ್ ಆಗುತ್ತೆ. ಸೊ ನೀವು ಸೋಡಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀಟಾಗಿ ಇದಕ್ಕೆಲ್ಲ ಉಜ್ಜಿ ಸ್ವಲ್ಪ ಹೊತ್ತು ಬಿಟ್ಟು ನೆಕ್ಸ್ಟು ಸೋಪ್ ತೊಗೊಂಡು ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ಸೇಮ್ ಅದು ಹಾಗೆ ಹೋಗುತ್ತೆ. ನಾವಿವಾಗ ದೇವ್ರ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಹುಣಸೆಹಣ್ಣ ಯೂಸ್ ಮಾಡ್ತೀವಿ ನೋಡಿ, ಇದು ಸೇಮ್ ವೇ. ಇದು ತುಂಬ ಕಪ್ಪಗಿತ್ತು. ಎಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ, ಒಂದೊಂದು ನೋಡ್ತಾ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು.
ಆ್ಯಂಡ್ ಈ ವಾಟರ್ ಏನು ನೋಡ್ತಾ ಇದ್ದೀರಲ್ವ, ಬಿಸಿಲಿಗೆ ಫುಲ್ಲು ಬಿಸಿ ನೀರು ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಇಟ್ಕೊಂಡಲ್ಲಿ ಆಗ್ತಾ ಇಲ್ಲ ಅಂತಂದಿದ್ರೆ ತಣ್ಣೀರು ಮುಟ್ಟಲ್ಲ ಅಲ್ವಾ, ವಾಶ್ರೂಮಿಂದ ಹಿಡ್ಕೊಬರ್ಬೇಕಿತ್ತು. ಸೊ ಫೈನಲಿ ಎಲ್ಲ ಕ್ಲೀನ್ ಆದಮೇಲೆ ಮನೆ ಇಷ್ಟು ನೀಟಾಗಿತ್ತು. ಸೊ ಅದೇ ಟೈಮಲ್ಲಿ ಮೀಶೋಯಿಂದ ಒಂದು ಕೊರಿಯರ್ ಬಂದಿದೆ ಫ್ರೆಂಡ್ಸ್. ಸೊ ನಾನು ಹೇರ್ ಕ್ಲಾಸ್ನ ಬುಕ್ ಮಾಡಿದ್ದೆ. ನನಗೆ ಸ್ವಲ್ಪ ದೊಡ್ಡದು ಹೇರ್ ತುಂಬ ಲೆಂತಿ ಬಂದಿದೆ, ಬಿಕಾಸ್ ಆಲ್ಮೋಸ್ಟ್ 1 ಇಯರ್ ಮೇಲಾಯಿತು ನಾನು ಹೇರ್ ಕಟ್ ಮಾಡಿಸಿಲ್ಲ. ಪ್ರೆಗ್ನೆನ್ಸಿ ಆಮೇಲೆ ಪೋಸ್ಟ್ ಪಾರ್ಟಮ್ ಅಲ್ವಾ. ಸೊ ಅದಕ್ಕೋಸ್ಕರ ಈ ಥರದ್ದು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಅದಕ್ಕೆ ಬುಕ್ ಮಾಡಿದ್ದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ನ, ಕಾಮೆಂಟ್ನ ಮಾಡಿ. ಸೊ ತುಂಬ ಚೆನ್ನಾಗಿದೆ. ಇದಾದ ನಂತರ ಅವಳನ್ನ ಮಲಗಿಸಿ ತಿರ್ಗಾ ಫೀಡ್ ಮಾಡಿಸಿ, ಸೊ ಬಟ್ಟೆಗಳನ್ನ ಆಲ್ರೆಡಿ ಇದು 3:30 ಆಗಿಬಿಟ್ಟಿತ್ತು. ನಾನೇನು ಮಾಡಿದೆ, ಯಾಕೋ ಸುಮ್ಮನೆ ಕುತ್ಕೋಬೇಕು ಅಂತ ಅನಿಸ್ಲಿಲ್ಲ, ಆ ಕಡೆ ನಿದ್ದೆನೂ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ನಮ್ಮಪ್ಪ ನಮ್ಮಮ್ಮಂದು 2 ಬಟ್ಟೆ ಬಿಟ್ಟು ನನ್ನ ತಮ್ಮಂದು ನಂದು 2 ಬಟ್ಟೆ, ನಾವೆಲ್ಲ ಒಂದೇ ಸಲ ಹಾಕಲ್ಲ ಬಟ್ಟೆನ. ಸೊ ಯಾರ್ದಾದ್ರೂ ಇಬ್ಬರದು ಮಾತ್ರ ಒಂದೊಂದು ಸಲ ಹಾಕ್ತೀವಿ. ಸೊ ನಾವು ಬಟ್ಟೆಗೆ ಒಗೆಯೋಕ್ಕೆ ಯೂಸ್ ಮಾಡೋದು ಏರಿಯಲ್ ಲಿಕ್ವಿಡ್ಡು, ಅದಾದಮೇಲೆ ಕಂಫರ್ಟು ಸ್ಮೆಲ್ಗೆ ಹಾಕ್ತೀವಿ. ಸೊ ಸರ್ಫ್ನ ಪಾಪು ಬಟ್ಟೆ ಮ್ಯಾಟ್ಸು ಸೊ ಈ ಥರ ಒಗೆಯೋಕ್ಕೆ ನಾವು ಸೋಪ್ ಯೂಸ್ ಮಾಡಲ್ಲ, ಸರ್ಫೇ ಯೂಸ್ ಮಾಡೋದು. ಇದಾದ ನಂತರ ನಾನು 1 ಅವರ್ಗಿಟ್ಟು ಒಳಗಡೆ ಹೋದೆ. ಅಷ್ಟರಲ್ಲಿ ನನ್ನ ಮಗಳು ಮಲಗಿದ್ಲು. ಆ್ಯಂಡ್ ಫೈನಲಿ 4 o'clock ಆಯಿತು. ಅವರು ಇನ್ನೇನು ಬರ್ತೀನಿ ಅಂತ ಹೇಳಿದ್ರು ನಮ್ಮಮ್ಮ. ಇದೇನು ನೋಡ್ತಿದ್ರೆ ಗ್ಲಾಸ್. ಸೊ ಈ ಗ್ಲಾಸ್ ಇರೋದ್ರಿಂದ ವಾಷಿಂಗ್ ಮೆಷಿನ್ಗೆ ಯಾವುದೇ ನೀರು ಮಳೆ ಬಂದಾಗ ಏನು ಬೀಳಲ್ಲ. ಸೊ ಮೇಲೊಂದು ಕ್ಲಾತ್ ಹಾಕ್ಬಿಟ್ಟಿದ್ದೀವಿ ಬಿಸಿಲಿಗೆ ಪ್ರೊಟೆಕ್ಟ್ ಆಗಲಿ ಅಂತ. ಇದಾದಮೇಲೆ 4:15ಗೆ ಅಮ್ಮ ಬಂದರು, ನನ್ನ ದೊಡ್ಡ ಮಗಳು ಬಂದರು. ನನಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲು, ಚೂರಾದರೂ ಏನೋ ಕೆಲಸ ಮಾಡಿದ್ದೀನಿ ಅಂತ. ಅವಳು ಅಲ್ಲಿಗೆ ಹೋಗಿ ಕ್ಲಿಪ್ಸ್ ತಂದಿಲ್ಲ, ಅದೆಲ್ಲ ತೋರಿಸ್ತಾ ಇದ್ಲು. ನೆಕ್ಸ್ಟು ಇಷ್ಟೇ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನನಗೂ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.